ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ಬ್ಲಾಗ್ಸ್. ನಾನು ನಿಮ್ಗೆ ಇವತ್ತು ಯಾವ ಥರ ತುಂಬ ನೀಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಹಾಗೆ ಸಿಂಪಲ್ ಆಗಿ ಸೀರೆ ಉಡಿಸೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಯಾವ ಥರ ಅಂತ ನೋಡೋಣ. ನಾನು ಲಕ್ಷ್ಮಿಗೆ ಸೀರೆ ಉಡಿಸೋದಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡದಾಗಿರೋದೇ ಗುಂಡಿ ತೊಗೊಂಡಿದ್ದೀನಿ. ಹಾಗೆ ನಾನು ಕಡ್ಡಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಬಿನ್ಗೆನೂ ತೊಗೊಂಡಿದ್ದೀನಿ. ನಾನು ಸಾಫ್ಟಾಗಿರೋ ಸೀರೆ ತೊಗೊಂಡಿದ್ದೀನಿ, ಯಾಕಂದರೆ ತುಂಬ ನೀಟಾಗಿ ನೆರಿಗೆ ಎಲ್ಲ ಕುತ್ಕೊಳುತ್ತೆ ಅಂತ. ಹಾಗೆ ನಾನು ಬ್ಲೌಸ್ ಪಾರ್ಟ್ನು ಕಟ್ ಮಾಡಿಲ್ಲ, ಯಾಕಂದರೆ ನೆರಿಗೆಗಳು ಹಿಡಿದಾಗ ತುಂಬ ಜಾಸ್ತಿ ನೆರಿಗೆ ಇತ್ತು ಅಂದರೆ ಲಕ್ಷ್ಮಿಗೆ ಉಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ, ನಾನು ನೆರಿಗೆ ಹಿಡಿದಿದ್ದೆಲ್ಲ ಆಗಿದೆ. ಈಗ ಕೆಳಗಡೆಗೂ ಅಷ್ಟೇ ಫಸ್ಟ್ ಮೇಲೆ ನೆರಿಗೆ ಹಿಡಿದ್ಮೇಲೆ ಒಂದು ಪಿನ್ ಮಾಡಿಕೊಂಡು ಕೆಳಗಡೆ ಪ್ಲೀಟ್ಸ್ನೂ ಅಷ್ಟೇ ಒಂದೇ ಸಮನಾಗಿ ಹಿಡ್ಕೊಂಡು ಪಿನ್ ಮಾಡಬೇಕು. ಅಥವಾ ನಿಮ್ಮ ಮನೇಲಿ ಬಟ್ಟೆಗೆ ಹಾಕೋ ಕ್ಲಿಪ್ ಇದ್ದರೆ ಬಟ್ಟೆಗೆ ಹಾಕೋ ಕ್ಲಿಪ್ ಯೂಸ್ ಮಾಡ್ಬೋದು. ನಾನು ನೀಟಾಗಿ ಪ್ಲೀಟ್ಸ್ ಎಲ್ಲ ಆಗಿದೆ. ಈಗ ನಾವು ಎತ್ಕೊಂಡಿದ್ರಲ್ವ ಆ ಗುಂಡಿಗೆ ಕರೆಕ್ಟಾಗಿ ಅರ್ಧಕ್ಕೆ ಮಾಡ್ಕೊಬೇಕು ಸೀರೆ. ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಗುಂಡಿ ಕುತ್ತಿಗೆಗೆ ಆ ಸೀರೆನ ಇಟ್ಬಿಟ್ಟು ಒಂದು ಪಿನ್ ಮಾಡ್ಕೊಬೇಕು. ಪಿನ್ ಮಾಡಿದಾದ್ಮೇಲೆ ಸೆರಗ್ ಪಾರ್ಟ್ನ ನೀಟಾಗಿ ಒಂದೊಂದೇ ಪ್ಲೀಟ್ಸ್ ಹಿಡ್ಕೊಬೇಕು. ಸೆರಗು ಅಷ್ಟೇ ಚಿಕ್ಕದಾಗಿ ತೊಗೊಂಡಷ್ಟು ತುಂಬ ಸೆರಗು ನೆರಿಗೆಗಳು ಬರುತ್ತೆ. ಹಾಗೆ ನಾವು ಯಾವ ಥರ ಸೀರೆ ಉಡ್ತಿರಲ್ವ ಅದೇ ಥರನೇ ಉಡಿಸ್ಬೋದು ನಾವು. ಸ್ಯಾರಿ ನೆರಿಗೆನ ಪಿನ್ ಮಾಡಿದ ಥರನೇ ಸೆರಗನ್ನು ಪಿನ್ ಮಾಡಿಬಿಟ್ಟು ಒಂದು ಸೈಡ್ಗೆ ಎತ್ತಿಟ್ಕೊಳೋಣ. ಈಗ ಬ್ಲೌಸ್ ತೊಗೊಂಡು ಬ್ಲೌಸ್ಗೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳೋಣ. ಒಂದು ಅಭಯ ಹಸ್ತ ಹಾಗೆ ಇನ್ನೊಂದು ಉಭಯ ಹಸ್ತ. ಈ ಥರ ಬ್ಲೌಸ್ ಪೀಸ್ನ ನೀಟಾಗಿ ಅರ್ಧಕ್ಕೆ ಮಡಚ್ಕೊಂಡು ಕೈಗಳನ್ನ ನೋಡಿಕೊಂಡು ಇಟ್ಕೊಬೇಕು. ಅಭಯ ಹಸ್ತ ಉಭಯ ಹಸ್ತ ಎರಡೂ ನಾನು ನೀಟಾಗಿ ಒಳಗಡೆಗೆ ಅಂದರೆ ಪಿನ್ ಕಾಣಿಸ್ತಿರೋ ಥರನೇ ನಾನು ಪಿನ್ ಮಾಡ್ಕೊತಾ ಇದ್ದೀನಿ. ಎರಡೂ ಕೈಗಳನ್ನೂ ಅಷ್ಟೇ ನೋಡಿ ನೀಟಾಗಿ ಪಿನ್ ಮಾಡಿದ್ದೀನಿ. ಈಗ ಇದನ್ನು ನಾವೊಂದು ಗುಂಡಿ ಇಟ್ಕೊಳೋಣ. ಒಂದು ಗುಂಡಿ ಇಟ್ಕೊಂಡು ಅದಕ್ಕೆ ನೀಟಾಗಿ ಫಿಕ್ಸ್ ಮಾಡ್ಕೊಳೋಣ. ನೋಡಿ, ನಾನು ಗುಂಡಿಗೆ ಕರೆಕ್ಟಾಗಿ ಫಿಕ್ಸ್ ಆಗೋ ಅಷ್ಟು ಲೆಕ್ಕಕ್ಕೆ ತೊಗೊಂಡಿದ್ದೀನಿ. ಈಗ ಈ ಕಡ್ಡಿ ಒಂದು ಮೊಳ ಅಷ್ಟಿದೆ. ಆ ಒಂದು ಮೊಳ ಅಷ್ಟಿರೋ ಕಡ್ಡಿನ ನಾನು ಕಟ್ಕೊತಾ ಇದ್ದೀನಿ. ಒಂದು ಥ್ರೆಡ್ ತೊಗೊಳ್ಳಿ, ಸ್ವಲ್ಪ ಗಟ್ಟಿಗಿರೋ ಕಡ್ಡಿಗೆ ಒಂದು ಥ್ರೆಡ್ ತೊಗೊಂಡು ಕಟ್ಕೊಬೇಕು. ನಾನು ನೀಟಾಗಿ ಕಟ್ಟಿದ್ದಾಗಿದೆ. ಈಗ ಬ್ಲೌಸ್ ಪೀಸ್ನ ಫಿಕ್ಸ್ ಮಾಡೋಣ ನೀಟಾಗಿ. ನೋಡಿ, ನಾನು ತೊಗೊಂಡಿರೋ ಬ್ಲೌಸ್ ಪೀಸು ನೀಟಾಗಿ ಕೈಯೆಲ್ಲ ಫಿಕ್ಸ್ ಆಗಿತ್ತಲ್ವ. ತುಂಬ ಈಸಿ ಮೆಥಡ್ ಇದು. ಎಷ್ಟೊಂದು ಜನಕ್ಕೆ ಕೈ ಫಿಕ್ಸ್ ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರೆ, ಅಂಥವ್ರಿಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಗುಂಡಿಗೆ ಅಥವಾ ಬಿನ್ಗೆಗೆ ನೀಟಾಗಿ ಸುತ್ತಬಿಟ್ಟು ಆ ಕಡ್ಡಿ ಇಟ್ಟಿರ್ತೀರಲ್ಲ, ಕಡ್ಡಿ ಮೇಲೆಗಡೆಯಿಂದ ಕೈಗಳನ್ನ ಕೆಳಗಡೆಗೆ ಬರೋ ಹಂಗೆ ಮಾಡ್ಕೊಳ್ಳೋಣ. ಕೆಲವೊಬ್ಬರು 2 ಕಡ್ಡಿ ಇಟ್ಕೊಂಡು ಉಡಿಸ್ತಾರೆ, ಬಟ್ ನಾನು ಒಂದೇ ಕಡ್ಡಿನಲ್ಲೇ ಉಡಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಅಭಯ ಹಸ್ತ ಉಭಯ ಹಸ್ತ ಪಿನ್ ಮಾಡ್ಕೊಬೇಕು, ಟೈಟಾಗಿ ಕುತ್ಕೊಳೋ ಹಂಗೆ. ಈಗ ನೋಡಿ ನೀಟಾಗಿ ಕುತ್ತಿದೆ. ಹಾಗೆ ಅದಕ್ಕೆ ಸೊಂಟಕ್ಕೆ ಒಂದು ಥ್ರೆಡ್ ಕಟ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಬ್ಲೌಸ್ ಪೀಸ್ ಆ ಕಡೆ ಈ ಕಡೆ ಲೂಸ್ ಆಗಬಾರ್ದು ಅಂತ. ಈಗ ನಾರ್ಮಲಾಗಿ ನಾವು ಯಾವ ಥರ ಸೀರೆ ಉಟ್ಕೊತೀರಿ ಅಲ್ವಾ, ಅದೇ ಥರನೇ ಸೀರೆ ಉಟ್ಕೊಬೇಕು. ಬಲಕೈ ಕೆಳಗಡೆಯಿಂದ ಲೆಫ್ಟ್ ಸೈಡ್ಗೆ ಕೈ ಮೇಲೆ ಯಾವ ಥರ ನಾವು ಸೀರೆ ಹಾಕ್ಕೊತೀರಲ್ವ ಸೇಮ್ ಅದೇ ಥರನೇ ಸೀರೆ ಹಾಕ್ತಾಯಿದ್ದೀನಿ. ಆಮೇಲಿಂದ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈಗ ಇನ್ನೊಂದು ಕಡೆ ಸೈಡ್ಗೂ ಅಷ್ಟೇ ನಾವು ನೀಟಾಗಿ ಸೆರಗ ಹಾಕ್ಕೊಂಡಿದ್ದಾದಮೇಲೆ ವಿ ಶೇಪಲ್ಲಿ ಬ್ಯಾಕ್ ಸೈಡ್ಗೆ ನಾವು ವಿ ಶೇಪಲ್ಲಿ ಬ್ಯಾಕ್ ಸೈಡಿಂದನೂ ಹಾಕ್ತೀರಿ ಅಂದರೆ ಆಗಲ್ಲ. ಯಾಕಂದರೆ ಅದೇನಾಗುತ್ತೆ ಅಂದರೆ ಉಲ್ಟಾ ಬಂದುಬಿಡುತ್ತೆ ಸೆರಗ್ ಪಾರ್ಟು. ಅದಕ್ಕೋಸ್ಕರ ನಾನು ನೀಟಾಗಿ ನಮಗೆ ಯಾವ ಥರ ಮುಂದೆ ಪಲ್ಲು ಬರೋ ಹಂಗೆ ನೀಟಾಗಿ ಹಾಕ್ಕೊಂಡು 2 ಕಡೆ ಪಿನ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಡಾಬ್ ಹಾಕ್ಕೊಳ್ಳೋಣ. ಯಾಕಂದರೆ ನೀಟಾಗಿ ಅಡ್ಜಸ್ಟ್ ಮಾಡಿ ಡಾಬ್ ಹಾಕಿದ್ರೆ ಆ ನೆರಿಗೆನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಪ್ಲೀಟ್ಸ್ ಎಲ್ಲ ಹಿಡ್ದಿರೋದು ನಾವು ಸೆರ್ಗಿಗೆ. ಮತ್ತು ನೀಟಾಗಿ ಕವರ್ ಆಗಬೇಕು, ಯಾಕಂದರೆ ಗುಂಡಿದು ಬ್ಲೌಸು ಕುತ್ತಿಗೆ ಹತ್ರ ಅಷ್ಟಾಗಿ ಕಾಣಿಸ್ಬಾರ್ದು. ಆ ಥರ ಹಾಕ್ಕೊಂಡ್ರೆ ತುಂಬ ನೀಟಾಗಿರುತ್ತೆ. ನೋಡಿ, ನಾನು ಡಾಬ್ ಹಾಕಿದ್ದಾಗಿದೆ. ಈಗ ನೀಟಾಗಿ ನೆರಿಗೆನ ಒಂದು ಕಡೆಯಿಂದ ಫಿಕ್ಸ್ ಮಾಡ್ಕೊತ ಬರೋಣ, ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು. ನೋಡಿ, ನಾನು ಹೇಳಿಲ್ವಾ ನೆರಿಗೆ ಜಾಸ್ತಿ ಹಿಡ್ದಷ್ಟು ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ನೆರಿಗೆಗಳು ಒಳಗಡೆ ಸೇರ್ಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ಆಚೆಗೆ ಎತ್ತಿ ಅಗಲ ಮಾಡಿ ಸ್ವಲ್ಪ ಸ್ಪ್ರೆಡ್ ಮಾಡಿದಷ್ಟು ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ ಲಕ್ಷ್ಮಿಗೆ ಸೀರೆ ಉಡಿಸಿರೋದು. ನೋಡಿ, ನಾನೆಲ್ಲ ಒಂದೊಂದೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಕೆಳಗಡೆ ನೆರಿಗೆ ಏನು ಹಿಡ್ದಿರ್ತೀರಲ್ವ ಅಲ್ಲಿ ಬಾರ್ಡ್ರ್ ಬಂದಿರೋ ಹತ್ರ ತುಂಬ ಪ್ರೆಸ್ ಮಾಡಬೇಡಿ, ಯಾಕಂದರೆ ಸ್ವಲ್ಪ ಹಿಂಗೆ ಎತ್ಕೊಂಡಂಗಿರುತ್ತೆ ನೀವು ಪ್ರೆಸ್ ಮಾಡ್ದಿರ ಇದ್ರೆ. ಇಲ್ಲ ಪ್ರೆಸ್ ಮಾಡಿದ್ರೆ ಅಪ್ಪಚ್ಚಿ ಆದಂಗೆ ಕಾಣಿಸುತ್ತೆ. ಅದಾದಮೇಲೆ ಗುಂಡಿ ಮೇಲೆ ನಾನೊಂದು ತೆಂಗಿನಕಾಯಿ ಇಟ್ಕೊತಾ ಇದ್ದೀನಿ. ತೆಂಗಿನಕಾಯಿ ಇಟ್ಟು ಅದಕ್ಕೆ ಮುಖವಾಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಮುಖವಾಡನ ಕಟ್ಕೊತಾ ಇದ್ದೀನಿ. ಮುಖವಾಡ ನೀಟಾಗಿ ಈ ಥರ ಅಲಂಕಾರ ಮಾಡಿರೋದಾದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಕಟ್ಕೊತಾ ಇದ್ದೀನಿ ಇದನ್ನು ಮುಖವಾಡನ. ನೋಡಿ, ಮೇಲೆಯಿಂದನೂ ಥ್ರೆಡ್ ಹಾಕಿ ಕಟ್ಕೊತಾ ಇದ್ದೀನಿ. ಕಟ್ಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆಪೋಸಿಟ್ ನೀಟಾಗಿ ಕಾಣಿಸ್ಬೇಕು, ಒಂದು ಕಡೆಗೆ ತಿರುಗಿರೋ ಹಂಗೆ ಇರಬಾರ್ದು.
ಅದಾದಮೇಲೆ ನಾನು ಸೆರಗು ಪಾರ್ಟ್ನ ನೀಟಾಗಿ ಇನ್ನು ಸ್ವಲ್ಪ ಫಿಕ್ಸ್ ಮಾಡ್ಕೊತೀನಿ. ಒಂದು ಕಡೆ ಉಬ್ಬಿರೋ ಹಂಗೆ ಕಾಣಿಸ್ತಾ ಇದೆ, ಹಂಗಾಗಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಡವೆಗಳು ಹಾಕೋಣ. ನಿಮಗೆ ಏನು ಒಡವೆ ಇಷ್ಟ ಇರುತ್ತೋ ಅದನ್ನು ಹಾಕ್ಬೋದು. ನನ್ನ ಮಾಂಗಲ್ಯ ಏನೂ ಹಾಕ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ನನ್ನ ಮುಖವಾಡದಲ್ಲೇ ಹಾಕಿರೋದ್ರಿಂದ ನನ್ನ ಮಾಂಗಲ್ಯ ಹಾಕ್ತಾಯಿಲ್ಲ. ಮತ್ತು ಕೆಲವೊಬ್ಬರು ಮತ್ತೆ ಅರಿಶಿನ ಕೊಂಬು ಕಟ್ತಾರೆ, ಬಟ್ ನಾನು ಆ ಥರ ಏನೂ ಮಾಡ್ತಾಯಿಲ್ಲ. ಅದಾದಮೇಲೆ ಎಲ್ಲ ಜುವೆಲ್ಸು ಹಾಕ್ಕೊಳ್ಳಿ. ಎಲ್ಲ ಜುವೆಲ್ಸು ಹಾಕ್ಕೊಂಡಿದ್ದಾದಮೇಲೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಮಾತ್ರ ದೇವರು. ಇದು ತುಂಬ ಈಸಿ ಸ್ಟೆಪ್ ಕೂಡ. ನಮಗೆ ಒಂದು 10ರಿಂದ 15 ನಿಮಿಷ ಟೈಮ್ ಹಿಡಿಬೋದೇನೋ ಅಷ್ಟೇ ನಾವು ಲಕ್ಷ್ಮಿನ ರೆಡಿ ಮಾಡೋದಕ್ಕೆ. ನೋಡಿ ನೀಟಾಗಿ ರೆಡಿ ಮಾಡಿದ್ದಾಗಿದೆ. ಈಗ ಜಡೆ ಹಾಕೋದು. ಜಡೆನ ನೀವು ಬೇಕಾದರೆ ತೆಂಗಿನಕಾಯಿ ಜುಟ್ಟಿರುತ್ತಲ್ಲ ಅದಕ್ಕೆ ಫಿಕ್ಸ್ ಬೇಕಾದ್ರೂ ಮಾಡ್ಬೋದು, ಅಥವಾ ಹೆಗಲ ಮೇಲೆ ಹಾಕ್ಬಿಟ್ಟು ಬಿಟ್ಟರೆ ಸಾಕು. ಅದು ನೀಟಾಗಿ ಜಡೆ ಹಾಕಿರೋ ಹಂಗೆ ಫೀಲ್ ಇರುತ್ತೆ, ಅದು ಹಂಗೆ ಕಾಣಿಸ್ತಾ ಇರುತ್ತೆ. ಈಗ ಅದಕ್ಕೆ ಹೂವು ಹಾಕೋಣ. ಹೂವು ನಾನು ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ, ನಾನು ಆರ್ಟಿಫಿಷಿಯಲ್ ಫ್ಲವರೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಯಾವ್ದಾದ್ರು ಒಂದು ಹೂವಿನ ಹಾರ ಹಾಕಿ, ಯಾಕಂದರೆ ತುಂಬ ಹೂವು ಹಾಕೋದ್ರಿಂದ ಸೀರೆ ನೀವು ಯಾವ ಥರ ಉಡಿಸಿದ್ದೀರಾ ಅನ್ನೋದು ಕಾಣಿಸಲ್ಲ, ಲುಕ್ಕು ಬರಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಸೆರಗು ಅಥವಾ ನೀವು ಹಾಕಿರೋ ಜುವೆಲ್ಸು ಏನೂ ಕಾಣಿಸಲ್ಲ, ಫುಲ್ಲು ಸೀರೆ ಮುಚ್ಕೊಂಬಿಡುತ್ತೆ ಹೂವುಗಳು ಜಾಸ್ತಿ ಹಾಕಿದ್ರೆ. ಒಂದು ಹಾರ ಹಾಕೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ. ನೋಡಿ ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ನಮ್ಮ ಲಕ್ಷ್ಮಿ ಅಂದರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕಾಲುಗಳನ್ನು ಸಹ ಫಿಕ್ಸ್ ಮಾಡ್ಬೋದು, ಬಟ್ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.